ಲಾಜಿಕ್ ಇದೆಯಾ? ಫಸ್ಟ್ ಮಸಾಲ ಹಾಕ್ಬಿಟ್ಟು ಆಮೇಲೆ ಬೀನ್ಸ್ ಕ್ಯಾರೆಟ್ ಹಾಕೋದು? ಹಾಗೇನಿಲ್ಲ, ಟೊಮೆಟೊ ಹಸಿ ವಾಸನೆ ಹೋಗುತ್ತೆ. ಅದಕ್ಕೆ ಓಕೆ. ಅಡ್ಗೆಗೆಲ್ಲ ಲಾಜಿಕ್ ಎಲ್ಲ ಅಪ್ಲೈ ಮಾಡ್ಬಾರ್ದು. ನಗೋದಕ್ಕೆ ಅಡ್ಗೆಗೆ ತಿನ್ನೋಕೆ ಲಾಜಿಕ್ ಇಟ್ಕೋಬಾರ್ದು, ಬರೀ ಮ್ಯಾಜಿಕ್ ಅಷ್ಟೇ. ಇಲ್ದಿದ್ರೆ ಇಟ್ ಕ್ಯಾನ್ ಬಿಕಮ್ ಟ್ರಾಜಿಕ್ ಆಲ್ಸೋ. ಅದು ಚೆನ್ನಾಗಿಲ್ದಿದ್ರೆ ಅದಕ್ಕೆ ಗೊತ್ತಾಗತ್ತೆ ರಿಸಲ್ಟ್. ನನಗೂ ಫುಲ್ ಶಾಕ್ ಆಗ್ತದೆ. ಡ್ಯಾಫ್ನಿ ಹೆಲ್ತ್ ಫ್ರೀಕ್ ಈ ರೇಂಜ್ ಚೀಸ್ ಹಾಕ್ತಾ ಇದಾರಲ್ಲಪ್ಪ ಅಂತ. ಇದು ನನ್ಗಲ್ಲ, ಸುಧಾವರ್ಗೋಸ್ಕರ ಸ್ಪೆಷಲ್, ಅವ್ರಿಗೆ ಇಷ್ಟ. ಮಾಡಿ ನಾನು ಯಾಕೆ ಹಿಂಗಾಗಿದ್ದೀನಿ ಗೊತ್ತಾಯ್ತಾ? ನಾ ತಿಂದು ಊದ್ಕೋತೀನಿ, ಇವರೆಲ್ಲ ಮಾಡಿ ಕೈ ರುಚಿ. ಸಾಯಂಕಾಲ ವಾಕಿಂಗು ಮಾಡಿಸ್ತೀವಿ, ಅವ್ರು ಟಾಪ್ ಮಾಡ್ತಾರೆ, ಜೊತೆಗೆ ವಾಪಸ್ ಬರುವಾಗ ಚಾಟ್ ತಿನ್ಬಿಟ್ಟು ಮತ್ತೆ ಹಾಗೆ ಆಗ್ತಾರೆ. ನಾವೇನ್ ಮಾಡಕ್ಕಾಗಲ್ಲ. 4 kg ಇಳ್ಸೋ ಬದಲು 4 kg ಇನ್ ರಿಟರ್ನ್ ಗಿಫ್ಟ್. ಇದಕ್ಕೆ ಸ್ವಲ್ಪ ನೀರ್ ಬೇಕು. ನೀರ್ ಬೇಕಾ ಇದಕ್ಕೆ? ನಾನು ಇರೋದು ಯಾಕೆ? ನಾವು ಪಾತ್ರೆಗೆ ಬೇಕಾದ್ರೆ ನೀರ್ ಕೊಡ್ತೀವಿ, ಕಾವೇರಿ ನೀರ್ ಮಾತ್ರ ಯಾರಿಗೂ ಕೊಡಲ್ಲ ಅಷ್ಟೇ. ಅಕ್ಕಯ್ಯ ಉಪ್ಪಕ್ಕಣ ಅಕ್ಕಯ್ಯ ಅಂತೀನಿ ಮನೇಲಿ. ನಾನ್ ಯಾವ ಸೀಮೆ ಅಕ್ಕಯ್ಯ, ನಿನ್ಗಿಂತ ಎಷ್ಟು ಚಿಕ್ಕವಳು ಅಂತಾಳೆ, ಅದಕ್ಕೆ ಅಕ್ಕಯ್ಯ ಅನ್ನೋದು. ಗರಂ ಮಸಾಲಾನಾ? ಸರಿ, ನೀವ್ ಯಾಕೆ ಇವ್ರ ಕೈ ಕಚ್ಚಿದ್ರೆ ಹೇಳಿ. ಏನದು, ಏನ್ ಕತೆ ಹೇಳಿದ್ಯಾ ನೀನು? ನಾವೆಲ್ಲರೂ ಒಂದ್ಸರಿ ಕಬಿನಿಗೆ ಹೋಗಿದ್ವಿ. ಊರ್ ಏನೋ ಫಾರೆಸ್ಟ್ ಅಲ್ಲಿ ಹೋಗಿ ಬರುವಾಗ ನಮ್ಮ ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ, ಎದುರುಗಡೆಯಿಂದ ಒಂದು ಆನೆ ಬಂತು. ಯಾವ ತರ ಆನೆ ಅಂದ್ರೆ ಬಿಂದಿಗೆ ಸೊಂಟದಲ್ಲಿ ಇಟ್ಕೊಂಡು ಜಗಳಕ್ಕೆ ಹೆಂಗಸರು ಹೋಗ್ತಾರೆ, ಮರಳು ತೆಗೆದು ತಲೆ ಮೇಲೆ ಹಾಕೊಂಡು ಹಿಂಗ್ ಬಂತು. ಅದು 2 ಆನೆಗಳು ಆಕ್ಚುಲಿ ಫ್ಯಾಮಿಲಿ, ಅದು ನಿಂತ್ಕೊಂಡಿದೆ. ಸಡನ್ ಆಗಿ ಆ ಆನೆಗಳು ಇದ್ದಕ್ಕಿದ್ದಂಗೆ ಅವನು ನಮ್ಗೆ ಜೀಪ್ ನಿಲ್ಸ್ಬಿಟ್ಟು ತೋರಿಸ್ದ, ನೋಡಿ ಅಲ್ಲಿ ಆನೆ ಇದೆ. ಕರೆಕ್ಟ್, ಆನೆಗಿನ ಅಟ್ಟಿಸ್ಕೊಂಬಂದ್ರೆ ಅಷ್ಟೇ. ಆನೆ ತೋರಿಸ್ದ, ನಾವ್ ಅನ್ಕೊಂಡ್ವಿ ಆನೆ ತೋರಿಸ್ತಿದ್ದಾನೆ, ನಮ್ಗೆಲ್ಲ ಸಿನಿಮಾನಲ್ಲಿ ನೋಡಿ ಅಷ್ಟೇ ಗೊತ್ತಲ್ಲ ಹಾಗೆ ಅನ್ಕೊಂಡ್ರೆ, ಅದ್ ಫುಲ್ ಮಣ್ಣು ಧೂಳ್ನ ತಲೆ ಮೇಲೆ ಹಾಕೊಂಡು ಅಂತ ಗೀಳಿಟ್ಬಿಟ್ಟು ಸೀದಾ ನಮ್ಮ ಜೀಪ್ ಹತ್ರ ಬಂದ್ಬಿಡ್ತು. ಓಪನ್ ಜೀಪು. ನಾನ್ ಫುಲ್ ಕಿರ್ಚಾಡ್ಬಿಟ್ಟೆ. ಡ್ರೈವ್ ಮಾಡ್ತಿದ್ದವನು, ಅವನು ಉಪೇಂದ್ರನ ದೊಡ್ಡ ಫ್ಯಾನ್ ಅಂತೆ. ಫುಲ್ ಉಪೇಂದ್ರನ್ ತರ ಇಲ್ಲ ಕಟ್ಕೊಂಡು, ಏನಾ ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್, ಬಾಯ್ ಮುಚ್ಕೋತೀರಾ ಇಲ್ವಾ, ಹಿಂಗೆ ಮಾತಾಡೋದು. ಫುಲ್ ಅವನು ಆವಾಹನೆ ಮಾಡ್ಕೊಂಡ್ಬಿಟ್ಟಿದ್ದ ಉಪೇಂದ್ರ. ಅವನೇನ್ ಮಾಡ್ಬಿಟ್ಟ, ಅವನು ಮೊದ್ಲ ಅವಮ್ಮನ್ ಬಾಯ್ ಮುಚ್ಚುವ, ಈ ಅಮ್ಮ ಬಡ್ಕೊಳ್ಳೋದಕ್ಕೆ ಆನೆ ಬಂದ್ಬಿಟ್ಟು ನಮ್ಮನ್ನೆಲ್ಲ ತುಳಿದಾಕ್ಬಿಡುತ್ತೆ, ಅವಮ್ಮನ್ ಬಾಯ್ ಮುಚ್ಚಿ. ಬೇರೆ ಟೈಮಲ್ಲಿ ಯಾವನ್ನಾದ್ರೂ ನಾನು ಹಾಕ್ಬಿಡ್ತಿದ್ದೆ. ಅಲ್ಲಿ ಯಾವ ತರ ಎದ್ರಕೊಂಡಿದೀನಿ ಅಂದ್ರೆ, ನಾನು ಆನೆ ಹಿಂಗ್ ಬರ್ತಾ ಇದೆ, ಬಾಯ್ ಮುಚ್ಚಿ ಅವ್ರು ಕಿರ್ಚಿದ್ರೆ ಅದು 100% ಅಟ್ಯಾಕ್ ಮಾಡುತ್ತೆ ಅಂತಾನೆ. ಬಟ್ ನಿಮ್ ಮೇಲೆ ಅಟ್ಯಾಕ್ ಮಾಡುವಾಗ ಭಯ ಆಗಲ್ವಾ ಅಲ್ವಾ? ನಾನು ಫುಲ್ BP ರೈಸ್ ಆಗೋಯ್ತು. ಇವಳು ಏನ್ ಮಾಡ್ಬಿಟ್ಲು, ದುಪ್ಪಟನ ನನ್ ಬಾಯಿಗೆ ಫುಲ್ ತುರುಕ್ಬಿಟ್ಟು, ನಾನು ಹೆಂಗೆ ಕಣ್ಮುಚ್ಕೊಂಡ್ಬಿಡು ಅಂತ ಕಣ್ಮುಚ್ಕೊಂಡು ಕಿರ್ಚಾ ಇದೀನಿ ಅಂದ್ರೆ, ಅವಾಗ ಅವಳ ಕೈನ ಟೆನ್ಷನ್ ಕಚ್ಚಿರೋದು. ಅಲ್ಲಿಂದ ಮುಂದೆ ಕರ್ಕೊಂಡೋದ್ರೆ 3 ಆನೆ ಅಟ್ಯಾಕ್ ಮಾಡ್ಬಿಡ್ತು. ಬಂದ್ ಬ್ಯಾನೆಟ್ ಮೇಲೆ ಹಿಂಗ್ ನಿಂತ್ಕೊಂಡ್ಬಿಟ್ಟಿದೆ, ಹಿಂಗ್ ಇಟ್ಕೊಂಡು. ನನ್ ಗಂಡ ಆನೆ ಅಟ್ಯಾಕ್ ಮಾಡಿದ್ಮೇಲೆ ಇವಳು ನನ್ ಗಂಡ ಎಲ್ಲ ಸೇರ್ಕೊಂಡು ನಾವು ಹುಲಿ ಅನ್ಕೊಂಡಿದ್ವಿ. ನೀನ್ ಎಷ್ಟು ಇಲಿ ಅನ್ನೋದು ಇಲ್ಲಿ ಗೊತ್ತಾಯ್ತು. ಅಷ್ಟೆಲ್ಲ ಆಗಿ ಅಲ್ಲಿ ಹೋದ್ಮೇಲೆ ಆ ಜೀಪ್ ಡ್ರೈವರ್ಗೆ ಟಿಪ್ಸ್ ಕೊಟ್ಬಿಟ್ಟು ಅವನ್ನ ಕೇಳ್ದೆ ನಾನು, ನೀನ್ ಎಷ್ಟು ವರ್ಷದಿಂದ ಡ್ರೈವರ್ ಅಂತ. 15 ದಿನ ಆಯ್ತು ಮೇಡಮ್ ಕೆಲ್ಸಕ್ಕೆ ಸೇರ್ಕೊಂಡು ಅಂದ. ಅಯ್ಯೋ ಎಲ್ಲ ಹೇಳಿದ್ರೆ ನಾನು ಎದೆ ಹೊಡೆದೋಗ್ತಿತ್ತಲ್ಲ ಒಂದೇ. ನಾನು ಒಂದೇನ್ ಗೊತ್ತಾ ಶ್ರುತಿ, ಮನುಷ್ಯ ಮಾತ್ರ ಬೇಡದಿದ್ರು ಅಟ್ಯಾಕ್ ಮಾಡ್ತಾನೆ, ಪ್ರಾಣಿಗಳಿಗೆ ಬುದ್ಧಿ ಇಲ್ಲ. ನನ್ನ ಪ್ರಕಾರ ಪ್ರಾಣಿಗಳು ಇವತ್ತಿಗೂ ಹೃದಯವಂತಿಕೆ ಮೇಲು 100% ಅಲ್ವಾ? ಕರೆಕ್ಟ್. ಕೊತ್ತಂಬರಿ ಸೊಪ್ಪು. ಎಸ್. ಆಫ್ ಮಾಡ್ಲ ಡಾಕ್ನಿ? ಆಫ್ ಮಾಡಿ. ಸೊ ಒಂಚೂರ್ ಚೀಸ್ ಮಿಕ್ಕಿದ್ರೆ ಅದನ್ನ ಹಾಕಿ ಡೆಕೋರೇಟ್. ನಿಂಬೆಹಣ್ಣು ಬೇಕಾದ್ರೆ ಕಹಿ ಬರುತ್ತದು, ಅದಕ್ಕೆ ಒಂದ್ 5 ನಿಮಿಷ ಆದ್ಮೇಲೆ ನಿಂಬೆಹಣ್ಣು. ಓಕೆ, ಇದನ್ನ ಸೈಡ್ ಅಲ್ಲಿ ಇಟ್ಕೊಂಡು ಚಪಾತಿ ಮಾಡ್ಕೊಳ್ಳೋಣ. ಎಸ್. ಸೊ ಆಲೂಗೆಡ್ಡೆ, ಮೆಂತ್ಯ, ಗೋಧಿ ಮತ್ತೆ ಉಪ್ಪು. ಅದ್ರ ಜೊತೆಗೆ ಸುಧಾಬರ್ಗುರ್ ಮೇಲೆ ಇರೋ ಪ್ರೀತಿಯಿಂದ ಮಾಡ್ತಾರೆ. ಡೈಲಾಗ್ ಮಾರ. ಹೋಟ್ಲಲ್ಲಿ ತಿಂದ್ರೆ ಸೋಡಾ ಮಿಕ್ಸ್ ಮಾಡಿ ಕೊಡ್ತಾರೆ, ನಾವು ಕೊಟ್ರೆ ಪ್ರೀತಿಯಿಂದ ಕೊಡ್ತೀವಿ, ಹೆಲ್ತ್ ಕಾನ್ಶಿಯಸ್ ಇಂದ ಕೊಡ್ತೀವಿ. ಹೋಟ್ಲಲ್ಲಿ ಸೋಡಾ ಮಿಕ್ಸ್ ಮಾಡಿದ್ರು ಕೆಲವರು ಅವರೇ ಸೋಡಾ ಹಾಕೊಂಡು ಕುಡಿತಾರೆ, ಅದೇ ವಿಚಾರ. ಬೈದ್ರೆ ಸುಧಾ, ನೀವ್ ಚಿಕ್ಕವರಾಗಿದ್ದಾಗ ಒಂದ್ಸತಿ ನಿಮ್ ತಾಯಿ ಕಳೆದೋಗಿದ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಶಿವಮೊಗ್ಗದ ಹತ್ರ ಬಸವಾಪಟ್ನ ಅಂತ. ಬಸವಾಪಟ್ನದಿಂದ ಒಂದ್ 5-6 ಮೈಲಿ ಆಚೆಗೆ ಅಲ್ಲೇನೋ ರಾಘವೇಂದ್ರ ಸ್ವಾಮಿಗಳು ಯಾರೋ ಒಂದು ಯಜ್ಞ ಯಾಗ ಎಲ್ಲ ಮಾಡಿದ್ರು. ತುಂಬಾ ಚಿಕ್ಕವಳು, ಮೇ ಬಿ ನನ್ಗೊಂದ್ 4-5 ವರ್ಷ ಇರ್ಬೋದು ಅಷ್ಟೇ. ಅವಾಗ ಆ ಹೋಮಕ್ ಹೋಗಿದ್ವಿ ನಾವು ಯಾಗಕ್ಕೆ. ನಮ್ಮ ಸೋದರತ್ತೆ, ನಮ್ಮ ಮಾವ ಎಲ್ಲ ಶಿವಮೊಗ್ಗದಲ್ಲಿದ್ರು, ಅವ್ರ ಮಕ್ಕಳು, ನಾನು, ಅಮ್ಮ ಎಲ್ಲ ಹೋಗಿದ್ವಿ. ಅಲ್ಲಿ ಏನಾಗಿದೆ, ಅದೆಲ್ಲ ಯಾಗ ಹೋಮ ಎಲ್ಲ ನೋಡ್ಕೊಂಡು ಬಸ್ ಹತ್ತುವಾಗ ತುಂಬಾ ರಶ್ ಬಸ್ ಅಲ್ಲಿ. ಒಂದು 5-6 ಲಕ್ಷ ಜನ ಸೇರಿದ್ರು ಆ ಹೋಮಕ್ಕೆ. ಅದೇನಾಗಿದೆ, ನಮ್ಮಮ್ಮ ನಾನ್ ಮುಂದೆ ಹತ್ತಿದ್ದೀನಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ.
ನಾನು ಹಿಂದೆ ಹತ್ತಿದ್ದೀನಿ ಅಂತ ನಾನು ಅಮ್ಮ ಅವ್ರು ಮುಂದಿದ್ದಾರೆ ಅನ್ಕೊಂಡು ನಾನು Okay. ಒಟ್ಟಲ್ಲಿ ನಾನು ಹತ್ತಿಲ್ಲ, ಅಮ್ಮ ಅವರು ಹೊಟ್ಟೋಗಿದೆ, ಬಸ್ ಮಿಸ್. 5 ವರ್ಷ ಅಷ್ಟೇ ಅಲ್ಲಿ. ಆಮೇಲೆ ಎಲ್ಲಾ ಈ ತರ ಕಳ್ದೋಗಿರೋ ಮಕ್ಳೆಲ್ಲ ಅಂತ ಹತ್ಕೊಂಡು ಗೊಣೆ ಸುರಿಸ್ಕೊಂಡು ಆ ಪೊಲೀಸ್ ನೋಡಿದ್ರೆ ಭಯ ಅಲ್ಲ ಮಕ್ಳಿಗೆ, ಬಾರಮ್ಮ ಎದುರು ಬೇಡ ಅಂತಿದ್ವು. ನಾನ್ ಸೀದಾ ಪೊಲೀಸ್ ಹತ್ರ ಹೋಗ್ಬಿಟ್ಟು ಪೊಲೀಸ್ ಮಾಮ ನಮ್ಮಮ್ಮ ಕಳ್ದೋಗಿದ್ದಾರೆ. ಇವಾಗಾದ್ರೆ ಅಂಕಲ್ ಅನ್ನೋರು, ನಮ್ಗೆ ಅಂಕಲ್ ಅನ್ನೋ ವರ್ಡ್ ಗೊತ್ತಿಲ್ಲ ಅವಾಗ. ನಮ್ಮಮ್ಮ ಕಳ್ದೋಗಿದ್ದಾರೆ. ಆಮೇಲೆ ಅವ್ರಿದ್ದವ್ರು ಅವ್ನಿಗೆ ಒಂಥರ ಖುಷಿಯಾಗೋಯ್ತು, ಇಷ್ಟು ಜೋರಾಗಿದ್ದಾಳಲ್ಲ ಹುಡುಗಿ. ಆಮೇಲೆ ಬನ್ನಿ ಅನ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಬಾಮ್ಮ ಇಲ್ಲಿ ಅನ್ಬಿಟ್ಟು ಬಿಸ್ಕೆಟ್ ಎಲ್ಲ ಕೊಟ್ಬಿಟ್ಟು ಅವರೆಲ್ಲ ಟೆಂಟ್ ಗಳು ಹಾಕಿದ್ರು ಪೊಲೀಸ್. ಅಲ್ಲಿ ಅನೌನ್ಸ್ ಮಾಡೋರು, ಟೆಂಪರರಿ ಟೆಂಟ್ಸ್ ಅದು. ಸೊ ಯಾರಾದ್ರೂ ಈ ತರ ಕಳೆದೋಗಿರೋ ಮಕ್ಳು ಬಂದ್ರೆ ಹಸಿರು ಲಂಗ, ಬಿಳಿ ಬ್ಲೌಸ್, ತೊಟ್ಟಿರು ಹಿಂಗೆಲ್ಲ ಅನೌನ್ಸ್ಮೆಂಟ್ ಅವಾಗ. ನಮ್ದು ಸಾಧಾರಣ ಮೈ ಕಟ್ಟಲ್ಲ, ಅಸಾಧಾರಣ ಮೈ ಕಟ್ಟು ಕರಿ ಬಣ್ಣ ನಮ್ದು. ಸೊ ಅವರು ಪಾಪ ನಮ್ಮ ಮಾವನ ಹೆಸರು ಕೇಳಿದ್ರು, ಶ್ರೀನಿವಾಸ್ ಭಟ್ ಅಂತ. ಶ್ರೀನಿವಾಸ್ ಭಟ್ಟರೇ, ನಿಮ್ಮ ಮಗಳು ಸುಧಾ ಇಲ್ಲಿದ್ದಾಳೆ ರೀ. ನಾನು ಅವ್ರ ಮಗಳಲ್ಲ ರೀ, ಹೇಳ್ತಾ ಇಲ್ವಾ ನಿಮ್ಗೆ? ಶ್ರೀನಿವಾಸ್ ಭಟ್ರು ಇದಾರಲ್ಲ, ಅವ್ರ ಹೆಂಡತಿ ಇದಾರಲ್ಲ, ಅವ್ರ ನಮ್ಮಪ್ಪನ್ ತಂಗಿ. ಸೋದರತ್ತೆ ಅನ್ನೋ ಪದ ಹೇಳಕ್ ಗೊತ್ತಿಲ್ಲ, ನಮ್ಮಪ್ಪನ್ ತಂಗಿ. ಮನೆಗೆ ಅವರು ಲಕ್ಷ್ಮೀ ದೇವಮ್ಮ ಅಂತ ನಮ್ಮಮ್ಮನ ಹೆಸರು, ಅವ್ರಿಗೆ ಹೇಳಿ ಅಂದೆ. ಲಕ್ಷ್ಮೀ ದೇವಮ್ಮ, ನಿಮ್ಮ ಮಗಳು ಇಲ್ಲಿದ್ದಾಳೆ. ಎಲ್ಲಿದ್ದಾಳೆ? ಯಾರು ಇಲ್ಲ ಅಲ್ಲಿ. ಸೊ ಎಲ್ಲಾ ಮಕ್ಕಳು ಅಳ್ತಾ ಇದಾರೆ. 3 hours ಆರಾಮಾಗಿ ಟೆಂಟ್ ಅಲ್ಲಿ ಕೊಟ್ಟಿದ್ದೆಲ್ಲ ತಿನ್ಕೊಂಡು ಖುಷಿಯಾಗಿ ಇಲ್ಲಿ ತಿಂತೀನಲ್ಲ ಹಂಗೆ ತಿನ್ಕೊಂಡಿದ್ದೆ. ಆಮೇಲೆ ನಮ್ಮಮ್ಮಂಗೆ ಅಲ್ಲೆಲ್ಲೋ ಅರ್ಧ ದಾರಿಗೆ ಹೋದ್ಮೇಲೆ ಜಾಗ ಸಿಕ್ಕಿದೆ ಪಕ್ಕದಲ್ಲಿ. ಸುದಿ ಬಾ ಇಲ್ಲಿ ಕುತ್ಕೋ ಅಂತ ಸುದಿ ಅಂತ ಕರಿಯೋದ್ ನಮ್ಮ ಮನೇಲಿ ಕರ್ದಿದ್ದಾರೆ. ನಮ್ಮ ಅತ್ತೆ ಮಕ್ಕಳೆಲ್ಲ ಮುಂದಿದ್ದವ್ರು, ಅತ್ತೆ ಸುದಿ ಇಲ್ಲಿಲ್ಲ, ಅಲ್ಲಿಲ್ವಾ? ಇಲ್ಲ ಕಣೆ ಅಲ್ಲಿಲ್ವಾ? ಫುಲ್ ಗಾಬರಿ. ಅಷ್ಟೊತ್ತಿಗೆ ದೇವರ್ ನಿಯರಿಂಗ್ ಶಿವಮೊಗ್ಗ. ಅಲ್ಲೇ ಬಸ್ ನಿಲ್ಸಿ ನಮ್ಮಮ್ಮ ನಮ್ಮ ಮಾವ ಇಬ್ರು ಇನ್ನೊಂದ್ ವೆಹಿಕಲ್ ತಗೊಂಡು ಇಲ್ಲಿಗೆ ಬಂದಿದ್ದಾರೆ ಯಾಗ ನಡೆಯೋ ಜಾಗಕ್ಕೆ. ಎಲ್ಲಿ ಅಂತ ಗೊತ್ತಿಲ್ಲ, ಎಲ್ಲಾ ಹುಡುಕಿ ನಮ್ಮಮ್ಮ ಕರ್ದು ಕೊನೆಗೆ ಯಾರೋ ಒಬ್ಬ ಪೊಲೀಸ್ನ ಕೇಳಿದ್ರಂತಪ್ಪ, ಇಲ್ಲೆಲ್ಲಾದ್ರೂ ಒಂದು ಸುಧಾನು ಒಂದ್ 5 ವರ್ಷದ ಮಗು ಸಿಗ್ತಾ. ನಿಮ್ಮನೆ ಮಗುನ ಏನ್ ಮೇಡಮ್ ಅದು ಆಟ ಬಾಂಬ್ ಇದಂಗಿದೆ ಅಂತ ಹಂಗ್ ಮಾತಾಡತ್ತೆ ಅನ್ಬಿಟ್ಟು ಕರ್ಕೊಂಡ್ಬಂದು ನನ್ನ ಕಳ್ಸಿದ್ರು. ಆಮೇಲೆ ನಮ್ಮ ಊರಲ್ಲೆಲ್ಲ ನಾನು ಮಹಾರಾಣಿ ತರ ನಮ್ ಮೇಘರಳ್ಳಿಲಿ ನಮ್ಮ ಅಜ್ಜ ಬಂದವ್ರಿಗೆಲ್ಲ ನನ್ ಮೊಮ್ಮಗಳು ಗೊತ್ತಾ ಎಂತ 5 ವರ್ಷ ನೋಡಿ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಹೆಂಗ್ ಬಂದಿದ್ದಾಳೆ, ಅವ್ರ ಅಮ್ಮನ ಹುಡ್ಕೊಂಡ್ ಬಂದಿದ್ದಾಳೆ. ಫುಲ್ ಸ್ಟಾರ್ ಆಗ್ಬಿಟ್ಟಿದ್ದೆ. ಓಕೆ, ಎಸ್ ಸ್ಟೋವರ್ಸ್ಲಮ್ಮ. ಫೈನಲ್ ಚಪಾತಿ ರೆಡಿ ಆಗಿದೆ. ಅಮೇಸಿಂಗ್ ಆಗಿರೋ ಮಿಕ್ಸ್ಡ್ ವೆಜಿಟೇಬಲ್ ಕೀಮಾನ ಇದು. ಹೌದು, ಕೀಮಾನು ರೆಡಿ ಆಗಿದೆ. ಅವಮ್ಮ ಬ್ಯಾಟಿಂಗ್ ಕರೋಸು. ನಡಿಯಮ್ಮ, ಬ್ಯಾಟಿಂಗ್ ಮಾಡೋದಂದ್ರೆ ನಾವ್ ಎವರ್ ರೆಡಿ. ಲೈಫ್ ಅಲ್ಲಿ ಒಂದ್ಸತಿ ಅಟ್ಲೀಸ್ಟ್ ಅಮ್ಮ ಕೈಯಲ್ಲಿ ಏಟ್ ತಿಂದು ಕೀಮಾ ಆಗಿರ್ತೀರಾ. ಬಟ್ ಇವತ್ತು ಅಡಿಗೆ ಮನೇಲಿ ಟ್ರೈ ಮಾಡಿ ವೆಜ್ ಕೀಮಾ ಮಸಾಲಾ. ಇದಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಒಂದು ರೀಕ್ಯಾಪ್ ಅಲ್ಲಿ ನೋಡೋಣ. ವೆಜ್ ಕೀಮಾ ಮಸಾಲಾ: ಈರುಳ್ಳಿ, ಹಸಿ ಬಟಾಣಿ, ಹಸಿಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಟೊಮ್ಯಾಟೊ ಪ್ಯೂರಿ, ಟೊಮ್ಯಾಟೊ, ಉಪ್ಪು ರುಚಿಗೆ ತಕ್ಕಷ್ಟು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕ್ಯಾರೆಟ್, ಬೀನ್ಸ್, ತುರಿದ ಚೀಸ್, ತುರಿದ ಪನೀರ್, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ. ಮಾಡುವ ವಿಧಾನ: ಬಾಣಲೆಗೆ ಹೆಚ್ಚಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್, ಹಸಿ ಬಟಾಣಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ ಪ್ಯೂರಿ, ಹೆಚ್ಚಿದ ಟೊಮ್ಯಾಟೊ, ಉಪ್ಪು ರುಚಿಗೆ ತಕ್ಕಷ್ಟು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕ್ಯಾರೆಟ್ ಹಾಕಿ ಕಲಸಿ ನಂತರ ಬೇಯಿಸಿದ ಬೀನ್ಸ್, ತುರಿದ ಚೀಸ್, ತುರಿದ ಪನೀರ್, ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಚೀಸ್ನಿಂದ ಅಲಂಕರಿಸಿದರೆ ವೆಜ್ ಕೀಮಾ ಮಸಾಲ ರೆಡಿ. ಆಲೂಗೆಡ್ಡೆ ಚಿಪ್ಸ್ ತಿಂದಿದ್ದೀರಾ? ಆಲೂಗೆಡ್ಡೆ ಫ್ರೈಸ್ ತಿಂದಿದ್ದೀರಾ? ಆಲೂಗೆಡ್ಡೆ ಚಪಾತಿ ತಿಂದಿದ್ದೀರಾ? ಇವತ್ತು ತಿಂತೀರಾ? ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ ಫಾರ್ ಸ್ಪೆಷಲ್ ಆಲೂ ಚಪಾತಿ. ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಆಲೂ ಚಪಾತಿ: ಬೇಯಿಸಿದ ಆಲೂಗಡ್ಡೆ, ಮೆಂತ್ಯ ಸೊಪ್ಪು, ಗೋಧಿ ಹಿಟ್ಟು. ಮಾಡುವ ವಿಧಾನ: ಗೋಧಿ ಹಿಟ್ಟು, ಬೇಯಿಸಿದ ಆಲೂಗಡ್ಡೆ, ಮೆಂತ್ಯ ಸೊಪ್ಪು ಹಾಕಿ 1 ಗಂಟೆಗಳ ಹಿಂದೆ ಕಲಸಿಟ್ಟ ಚಪಾತಿ ಹಿಟ್ಟಿನಿಂದ ಚಪಾತಿ ಲಟ್ಟಿಸ್ಕೊಂಡು ಕಾದ ತವಾದ ಮೇಲೆ ಬೇಯಿಸ್ಕೊಂಡ್ರೆ ಆಲೂ ಚಪಾತಿ ಜೊತೆ ವೆಜ್ ಕೀಮಾ ಮಸಾಲ ರೆಡಿ ಟು ಸರ್ವ್. ಆಲೂಗೆಡ್ಡೆ, ಮೆಂತ್ಯ, ಗೋಧಿ ಹಿಟ್ಟು 3 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡಿರೋ ಸ್ಪೆಷಲ್ ಚಪಾತಿ. ಅದನ್ನ ಚೆನ್ನಾಗಿದ್ಯಾ? ಬೊಂಬಟ್ ಅದು ಆಗಿದೆ, ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿದೆ ಫ್ಲೇವರ್. ಥ್ಯಾಂಕ್ ಯು. ನನ್ಗೆ ಇಷ್ಟವಾದಿದ್ದು ಏನು ಅಂದ್ರೆ ಕಟ್ಕಾ ಪಿಚ್ಕಾ ಅಂತ ಮಧ್ಯದಲ್ಲಿ ಬೀನ್ಸ್ ಅಂಡ್ ಕ್ಯಾಪ್ಸಿಕಮ್. ಅಮೆರಿಕದ ಒಂದ್ ಕತೆ ಹೇಳ್ತೀನಿ. ಯಾರ್ದೋ ಮನೆಗೆ ಹೋಗ್ಬಿಟ್ಟು ಇದೇ ತರ ಚಪಾತಿ ಎಲ್ಲ ಹೋಳಿಗೆ ತಿಂದ್ರಂತೆ. ಆ ಹೋಳಿಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಯಾರಾದ್ರೂ ಇವ್ರನ್ನ ಹೋಳಿಗೆ ಅಂತ ಹೇಳಿದ್ರೆ ಸಾಕು, ಅವ್ರ ಮನೆಗೆ ಹೋಗಿ ಅವ್ರ ಫ್ರೀಜರ್ ಓಪನ್ ಮಾಡಿ ನೋಡ್ತಾರಂತಪ್ಪ. ಏನಕ್ಕೆ? ಫಸ್ಟ್ ಟೈಮ್ ಹೋಗಿದ್ದಲ್ವಾ, ಗೊತ್ತಿಲ್ಲ. US ನಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಲ್ಲೆಲ್ಲ ಬರೀ ಯಾರ್ ಮನೆಗೆ ಹೋದ್ರು ಪಿಜ್ಜಾ ತಿಂತೀರಾ, ಬರ್ಗರ್ ತಿಂತೀರಾ, ಬರೀ ಇದೇ ಕೇಳೋರು. ನಮ್ಗೆ ಅದೇನ ಬರ್ಗರ್ ತಿಂದ್ರೆ ಈ ಗೌರ್ಮೆಂಟ್ ಬಸ್ ಸೀಟ್ ಕಿತ್ಕೊಂಡು ತಿಂದಂಗ್ ಇರುತ್ತದು, ಇಲ್ಲೆಲ್ಲ ಅಂಟ್ಕೊಳತ್ತೆ. ನಂಗೆ ಇಷ್ಟ ಆಗಲ್ಲ. ನೀವ್ ಹೆಸರಲ್ಲೇ ಬರ್ಗರ್ ಇದೆಯಂತೆ, ಬರ್ಗರ್ ಬೇರೆ ಬೇಕಾ? ನನ್ನನ್ ಬೇರೆ ಅದ್ ಬೇರೆ ಕನ್ಫ್ಯೂಷನ್ ಜನಕ್ಕೆ. ನೀವು ಆರ್ಯು ಸುಡಾ ಬರ್ಗರ್ ಅಂತಾರೆ. ಸುಡಾ ಬರ್ಗರ್ ನಾನ್ ಸುಡ್ಬಿಟ್ರೆ ನನ್ ಗಂಡಂಗ್ ಬೇರೆ 2 ಸುಳಿ ಇದೆ, ಇನ್ನೊಂದ್ ಯಾವ್ದೋ ಬಂದೇ ತಕ್ಕಳತ್ತೆ ಅಂತ ನನ್ ಯೋಚನೆ.
ಆಮೇಲೆ ಅದ್ ಏನು ಉಪ್ಪಿಟ್ಟು ಅವ್ರಿಗೆಲ್ಲ ಇಟ್ಕೊಂಡ್ಬಿಟ್ಟಿದ್ವಿ, ಯಾರ್ ಮನೆಗ್ ಹೋದ್ರು ಉಪ್ಪಿಟ್ಟು ಕೊಡೋರು. ನಂಗೆ ಆ ಉಪ್ಪಿಟ್ಟು ನೋಡಿ ನೋಡಿ ಬೇಜಾರಾಗಿ ಹೋಗಿತ್ತು. ಓಕೆ. ಸರಿ ಇವ್ರು ಯಾರ್ದೋ ಮನೆಗ್ ಹೋದ್ವಿ, ಚಾರ್ಲ್ಸ್ಟನ್ ಅಲ್ಲ ಅದು. ಆಮೇಲೆ ಅವ್ರಿದ್ದವ್ರು ಯು ಲೈಕ್ ಕೋಸಂಬರಿ ಅಂದ್ರು. ಆಫ್ ಕೋರ್ಸ್ ಅಂದ್ರೆ ಸರಿ ಕೋಸಂಬರಿ, 2 ತರದ್ ಪಲ್ಯ, ಮಸಾಲ ವಡೆ, ಆಮೇಲೆ ಯು ವಾಂಟ್ ಹೋಳಿಗೆ ಅಂದ್ರೆ ಅಯ್ಯೋ ಹೋಳಿಗೆ ಅಂದ್ಕೂಳೆ ಬಾಯಲ್ಲಿ ನೀರ್ ಬಂದ್ಬಿಟ್ಟು. ಬೇಡ ಹೋಳಿಗೆ ನಂಗೆ ಸಿಕ್ಕಾಪಟ್ಟ ಇಷ್ಟ. ಸರಿ ನಾನೇನ್ ಮಾಡ್ದೆ, ಅಂದ್ವಿ, ಏನ್ ಮೈಕ್ರೋ ಇಂದ ತಂದಿಂಗ್ ಬಡಿಸ್ತಾ ಇದಾರೆ, 4 ಹೋಳಿಗೆ. ಶೈಲಜಾ ಸಂತೋಷು ನಾನು ಇಬ್ರು ಜೊತೆಗಿದ್ದು, ಇಬ್ರು 4 ಹೋಳಿಗೆ ತಿನ್ಬಿಟ್ಟು ಸೂಪರ್ ಆಗಿದೆ, ಸಖತ್ತಾಗಿದೆ ಅಂದ್ಬಿಟ್ಟು ನಾನು ಆಮೇಲೆ ಅವ್ರು ಕೇಳಿದೆ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವು ಅಮೆರಿಕಾದಲ್ಲಿ ಹೋಳಿಗೆ ಮಾಡ್ತೀರಾ ಅಂತ, ಎಷ್ಟ್ ಚೆನ್ನಾಗಿ ಮಾಡಿದೀರಾ ಅಂದ್ರೆ, ಇಲ್ಲ ಅದು ನಾನು ಲಾಸ್ಟ್ ಇಯರ್ ಇಂಡಿಯಾದಲ್ಲಿ ದಾವಣಗೆರೆಗೆ ಹೋಗಿದ್ನಲ್ಲ ಅವಾಗ ತಗೊಂಡ್ಬಂದಿದ್ವು. ಆಚೆ ಬಂದ್ಬಿಡ್ತು ನನ್ಗೆ. ಲಾಸ್ಟ್ ಇಯರ್ ಅಂದ್ರೆ ಆ ಅಮ್ಮನ್ ಮನೆ ಬೇಸ್ಮೆಂಟ್ ಹೋಗಿ ನೋಡಿದ್ರೆ 4 ಫ್ರಿಡ್ಜ್ ಇದೆ. ಯಾರ ಮನೇಲಿ ಜಾಸ್ತಿ ಫ್ರಿಡ್ಜ್ ಫ್ರೀಜರ್ ಇರುತ್ತೋ ಅವ್ರ ಮನೇಲಿ ಏನು ತಿನ್ಬಾರ್ದು ಅಂತ ಅವತ್ತೇ ತೀರ್ಮಾನ ಮಾಡಿದ್ರಿ. ಯಾಮ್ಮ ಚೋಟಾ ಪ್ಯಾಕೆಟ್ ಬಡ ಕೈ ರುಚಿ ಆಗೋಯ್ತಲ್ಲ, ಸೂಪರ್. ವೆಜ್ ಕೀಮಾ ನಿಜವಾಗ್ಲೂ ತರ ಇತ್ತು. ಡ್ಯಾಫ್ನಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಟಾರ್ ಸವಿರುಚಿ ಅಡುಗೆ ಮನೆಗೆ ಬಂದು ನಮ್ ಸುಧಾ ಅವ್ರ ಬಗ್ಗೆ ಸುಮಾರು ಕಥೆಗಳು ಹೇಳಿದಿರಾ. ಪಾಪ ನಿಮ್ ಕೈ ಕಚ್ಚಿಸ್ಕೊಂಡಿರೋ ಕೈ ಇದು. ಅದ ಆನಿವರ್ಸರಿ 25ನೇ ಆನಿವರ್ಸರಿಗೆ ಅವ್ಳಿಗೆ ಅಂಡ ಕಚ್ಚಿರೋದು, ನೀನ್ ಅದನ್ನೆಲ್ಲ ನನ್ ಕಟ್ಬೇಡಮ್ಮ. ಕಲರ್ಸ್ ಕನ್ನಡ ಅವರಿಗೂ ನಿಮ್ಗೂ ಮತ್ತೆ ಸುಧಾ ಬರ್ಗೂರ್ಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಡಿಯರ್. ಸ್ಕೂಲಲ್ಲೆಲ್ಲ ಡಿಬೇಟ್ ಅಂದ್ರೆ ಸುಧಾ ಎತ್ತಿದ ಕೈ. 1500 ಪ್ರೈಸಸ್ ಜಸ್ಟ್ ಫಾರ್ ಡಿಬೇಟ್ ಗೆದ್ದಿದಾರಂತೆ. ಕೆನ್ ಯು ಬಿಲೀವ್ ಇಟ್? ಬಟ್ ಇವ್ರನ್ನ ಮದುವೆ ಆಗೋ ಹುಡುಗರೆಲ್ಲ ಡಿಬೇಟ್ ಮಾಡ್ತಿದ್ರು, ಇವ್ರನ್ನ ಮದುವೆ ಆಗ್ಬೇಕಾ, ಇವ್ರನ್ ಮದುವೆ ಆಗ್ಬೇಕಾ, ಇವ್ರನ್ ಮದುವೆ ಆಗ್ಬೇಕಾ ಅಂತ. ಯಾಕೆ ಎಲ್ರು ಈ ತರ ಡಿಬೇಟ್ ಮಾಡ್ತಿದ್ರು ಗೊತ್ತಾಗತ್ತೆ ನಿಮ್ಗೆ ನಾಳಿನ ಎಪಿಸೋಡ್ ಅಲ್ಲಿ. ಮೋರ್ ಲಾಜಿಕ್ ಮೋರ್ ಮ್ಯಾಜಿಕ್ ನಾಳೆ ಮಾಡ್ತೀವಿ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮನೆ ಮಗಳು ಸುಧಾ ಬರ್ಗೂರ್. ನಾವಿಬ್ರು ಟಾಟಾ ಬೈ ಬೈ ನಮಸ್ಕಾರ ಅಂತ ಹೇಳ್ತಾ ಇದೀವಿ.